ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಸುಪ್ರಸಿದ್ಧ ಗೋಕಾಕ ಜಲಪಾತಕ್ಕೆ ಜಲ ವೈಭವ. ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿರುವಂತಹ ಜಲಪಾತ ಭಾರತದ ನಯಾಗರ ಅಂತಾನೆ ಖ್ಯಾತಿಯನ್ನು ಪಡೆದಿದೆ. ಇನ್ನೊಂದು ಫಾಲ್ಸ್ 180 ಅಡಿ ಎತ್ತರದಿಂದ ಧುಮ್ಮಿಕ್ತಾ ಇದೆ ಜಲಧಾರೆ. ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳೋಕೆ ಪ್ರವಾಸಿಗರೇ ಲಗ್ಗೆ ಇಟ್ಟಿದ್ದಾರೆ. ಗೋವಾ, ಮಹಾರಾಷ್ಟ್ರದಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಭಾರತದ ನಯಾಗರ ಅಂತ ಖ್ಯಾತಿಯನ್ನು ಪಡ್ಕೊಂಡಿರುವಂಥ ಫಾಲ್ಸ್ ಇದು. ಈ ಸಂದರ್ಭದಲ್ಲಿ ಅಂದರೆ ಅತಿಯಾಗಿ ಮಳೆ ಆಗ್ತಾ ಇರುವಾಗ ಧುಮ್ಮಿಕ್ಕಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿನ ದೃಶ್ಯಗಳು ರಮಣೀಯವಾಗಿರುತ್ತೆ. ಹಾಗಾಗಿ ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಪ್ರವಾಸಿಗರು ಆಗಮಿಸ್ತಾ ಇದ್ದಾರೆ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಇಲ್ಲಿಗೆ ಆಗಮಿಸ್ತಾ ಇರೋದು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು 3 ರಾಜ್ಯಗಳ ಮಧ್ಯೆ ಇರತಕ್ಕಂಥ ಅನೇಕ ಜಲಪಾತಗಳಿಗೆ ಈಗ ಏನು ಜೀವ ಕಳೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಏನು ಭಾರತದ ನಯನಗರಿ ಅಂತ ಕರೆದುಕೊಳ್ಳುವಂಥ ಗೋಕಾಕ್ ಜಲಪಾತದಲ್ಲಿ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಯನ ಮನೋಹರ ದೃಶ್ಯಗಳಿರ್ತಕ್ಕಂಥದ್ದು. ಅಂದರೆ 180 ಅಡಿ ಆಳಕ್ಕೆ ಏನು ನೀರು ನುಗ್ತಾ ಇದೆ. ಈ ಒಂದು ನೀರಿನ ದೃಶ್ಯಗಳು ತೋರಿಸ್ತಾ ಹಾಲಿನ ನೊರೆಯಂತೆ ಈ ಒಂದು ಗೋಕಾಕ್ ಜಲಪಾತದಲ್ಲಿ ಇರ್ತಕ್ಕಂಥ ಒಂದು ಈ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಭಾಳ ಸುಪ್ರಸಿದ್ಧವಾದಂಥ ಈ ಒಂದು ಜಲಪಾತ ಅಂತ ಹೇಳ್ಬೋದು. ಅಮೇರಿಕಾದ ನಯನಗರಿಗೆ ಅಂದೇ ಇದೆ ಹೇಳಲಾಗುತ್ತೆ. ಹೀಗಾಗಿ ಗೋಕಾಕ್ ಜಲಪಾತಕ್ಕೆ ಈ ಒಂದು ಮಳೆಗಾಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಈ ಒಂದು ಗೋಕಾಕ್ ಜಲಪಾತದ ವಿಶೇಷ ಏನಂದರೆ ಭಾರತದಲ್ಲೇ ಮೊದಲ ಬಾರಿಗೆ ಒಂದು ಜಲವಿದ್ಯುತ್ತನ್ನು ಆರಂಭ ಆಗಿರೋದು ಕೂಡ ಇದೆ ಬೆಳಗಾವಿಯ ಏನು ಗೋಕಾಕ್ ಜಲಪಾತನಲ್ಲಿ ಅಂತ ಹೇಳ್ಬೋದು. ಅಂದರೆ ಸಂಪೂರ್ಣವಾಗಿ ಏನು ಘಟಪ್ರಭಾ ನದಿ ನೀರೇನಿದೆ, ಘಟಪ್ರಭಾ ನದಿ ನೀರಿನಿಂದ ಒಂದು ಗೋಕಾಕ್ ಜಲಪಾತ ಏನಿದೆ ಇದು ಕಾಣಿಸ್ಕೊಳ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಗೋಕಾಕ್ ಜಲಪಾತವನ್ನು ನೋಡೋದಕ್ಕೆ ಏನು ಇವತ್ತು ವೀಕೆಂಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಒಂದು ಜಲಪಾತ ಒಳಗೆ ಬಂದಿರತಕ್ಕಂಥ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಲಪಾತನ ಕೆಳಗಡೆ ಹೋಗಿ ಆ ಒಂದು ದೃಶ್ಯಗಳನ್ನು ನೋಡ್ತಿರ್ತಕ್ಕಂಥ ದೃಶ್ಯಗಳಾಗಿರ್ಬೋದು. ಜೊತೆಗೆ ಜಲಪಾತದ ಮೇಲ್ಭಾಗದಲ್ಲಿ ನಿಂತುಕೊಂಡು ದೃಶ್ಯಗಳನ್ನು ನೋಡ್ತಿರ್ತಕ್ಕಂಥ ಪ್ರವಾಸಿಗರಿದ್ದಾರೆ ನಮ್ಮ ಜೊತೆ. ಈ ಒಂದು ಪ್ರವಾಸಿಗರನ್ನು ನಾವು ಮಾತಾಡ್ಸ್ತೀವಿ. ಏನು ಪ್ರಮುಖವಾಗಿ ಸರ್ ಎಲ್ಲಿಂದ ಬಂದಿದ್ದೀರಿ? ನಾವು ಗಡಿಂಗ್ಲಜಿಂದ ಬಂದಿರೋದು. ಮಹಾರಾಷ್ಟ್ರ ಗಡಿಂಗ್ಲಜ್ ಮಹಾರಾಷ್ಟ್ರದಿಂದ ಬಂದಿರೋದು. ನೀರೆಲ್ಲ ಚೆನ್ನಾಗಿದೆ. ಇಲ್ಲಿ ಫಾಲ್ಸ್ ಎಲ್ಲ ನೋಡಕ್ ಬಂದಿದ್ದೀವಿ. ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲಿಂದ ಬಂದಿ ಮೇಡಮ್? ನಾವು ಗಡಿಂಗ್ಲಜಿಂದ ಬಂದಿದ್ದೀವಿ, ಮಹಾರಾಷ್ಟ್ರ. ಹಾಂ, ಎವ್ರಿ ಇಯರ್ ಬರ್ತೀವಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಹಾಂ, ಚೆನ್ನಾಗೈತೆ. ಹೌದು. ಕರ್ನಾಟಕದಲ್ಲಿ ಜೋಗ್ ಫಾಲ್ಸ್ ನಂತರ ಗೋಕಾಕ್ ಫಾಲ್ಸ್ ಎಷ್ಟು? ನಾವು ಗಡಿಂಗ್ಲಜಿಂದ ಬಂದಿರೋದು. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಮಕ್ಕಳಿಗೆ ಹಾಲಿಡೇಸ್ ಇತ್ತು, ಅದಕ್ಕೆ ತೋರ್ಸಕ್ಕೆ ಬಂದ್ವಿ. ನಮ್ಮ ಮೈಸೂರಿಂದ ತುಂಬ ಚೆನ್ನಾಗಿದೆ. ಒಂದು ವರ್ಷಕ್ಕೊಂದ್ಸತಿ ಬಂದೇ ಬರ್ತೀವಿ. ಇಲ್ಲಿ ನಮ್ಮ ಹೆಂಡತಿ ಊರ ಹತ್ರ ಇರೋದ್ರಿಂದ ಬೆಳಗಾವಿ. ಸೊ ಮಳೆ ಎಲ್ಲ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ತುಂಬ ಚೆನ್ನಾಗಿದೆ. ಹೌದು, ಇದು ಇವನ್ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡ್ಬರ್ತಾ ಇರೋದು. ತುಂಬ ಚೆನ್ನಾಗಿದೆ. ನಾವು ಚಿಕ್ಕವರಿದ್ದಾಗಿಂದ ಬರ್ತಾ ಇದ್ದೀವಿ ಎವ್ರಿ ಇಯರು. ಈಗ ಇವನ್ಗೂ ಮುಂದೆ ಕರ್ಕೊಂಬರೋದು. ಇದು ಏನಂದರೆ ಏನು ಮಹಾರಾಷ್ಟ್ರದಲ್ಲಿ ಆಗ್ತಿರ್ತಕ್ಕಂಥ ಮಳೆಯಿಂದ ಒಂದು ಪ್ರವಾಸಿಗರು ಯಾವ ರೀತಿ ಒಂದು ಗೋಕಾಕ್ ಜಲಪಾತವನ್ನು ನೋಡೋಕೆ ಬರ್ತಿರ್ತಕ್ಕಂಥ ದೃಶ್ಯಗಳು ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇದ್ದಾರೆ. ಕುಟುಂಬ ಸಮೇತ ಬಂದು ಈ ಗೋಕಾಕ್ ಜಲಪಾತವನ್ನು ಕಣ್ಣಾರೆ ಕಂಡು ಒಂದು ಏನು ಪ್ರಮುಖವಾಗಿ ಒಂದು ಖುಷಿ ಪಡ್ತಿರ್ತಕ್ಕಂಥ ದೃಶ್ಯಗಳಿದು. ಮತ್ತೊಂದು ಕಡೆ ನಾನು ತೋರಿಸ್ತೀನಿ ಗೋಕಾಕ್ ಜಲಪಾತ ವಿಶೇಷತೆ ಏನಂದರೆ 700 ಮೀಟರ್ ಉದ್ದದ ಇರ್ತಕ್ಕಂಥ ಇದು ತೂಗು ಉಯ್ಯಾಲೆ. ಇದು ಬ್ರಿಟಿಷರು ನಿರ್ಮಾಣ ಮಾಡಿದಂಥ ಈ ತೂಗು ಉಯ್ಯಾಲೆ ಏನಿದೆ ಇದಕ್ಕೆ 100 ವರ್ಷ ಆಗಿರ್ತಕ್ಕಂಥದ್ದು. ಈಗ ಅದರ ಮೇಲೆ ಜನರಿಗೆ ಹೋಗೋದಕ್ಕೆ ನಿಷೇಧ ಇರ್ತಕ್ಕಂಥದ್ದು. ಯಾಕಂದರೆ ತೂಗು ಉಯ್ಯಾಲೆ ತುಂಬ ಏನು ಪುರಾತನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ತೂಗು ಉಯ್ಯಾಲೆ ಮೇಲೆ ಜನರ ಓಡಾಟವನ್ನು ಈಗ ಏನು ಅದನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ನಾನು ತೋರಿಸ್ತೀನಿ ಗೋಕಾಕ್ ಜಲಪಾತದಲ್ಲಿ ಯಾವ ರೀತಿ ಒಂದು ದೃಶ್ಯಗಳಿದಾವೆ ಅಂಥೇಳಿ. ಏನು ಪ್ರಮುಖವಾಗಿ ಘಟಪ್ರಭಾ ನದಿ ನೀರಿನ ಒಂದು ಏನು ಆ ನೀರಿನಿಂದ ಒಂದು ಗೋಕಾಕ್ ಜಲಪಾತ ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಗೋಕಾಕ್ ಜಲಪಾತದಲ್ಲಿ ಏನು ಕಂದು ಬಣ್ಣದ ನೀರೇನಿದೆ ಹಾಲಿನ ನೊರೆಯಂತೆ ಧುಮುಕ್ಕಿ ಹರಿತಿರ್ತಕ್ಕಂಥ ದೃಶ್ಯಗಳಿದ್ದಾವೆ. ನಯನ ಮನೋಹರ ಅಂತ ಹೇಳ್ಬೋದು. ಭಾರತದ ನಯನಗರಿ ಅಂತಲೇ ಕರೆಯಲ್ಪಡುವಂಥ ಈ ಗೋಕಾಕ್ ಜಲಪಾತಕ್ಕೆ ಸಾಕಷ್ಟು ಕಡೆಯಿಂದ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಬರ್ತಾರೆ. ಈಗ ಮಳೆಗಾಲ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನವೆಂಬರ್ ಡಿಸೆಂಬರ್ವರೆಗೂ ಕೂಡ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರುತ್ತೆ. ಜೊತೆಗೆ ಪ್ರವಾಸಿಗರಿಗಾಗಿ ಏನು ಮಳೆ ಆಗದಿದ್ದರೂ ಕೂಡ ವೀಕೆಂಡ್ನಲ್ಲಿ ಏನು ಹಿಡ್ಕಲ್ ಡ್ಯಾಮ್ನಿಂದ ನೀರನ್ನು ಕೂಡ ಬಿಡಲಾಗುತ್ತೆ. ಇದರಿಂದ ಏನಂದರೆ ಗೋಕಾಕ್